ನಮಸ್ತೆ. ಒಂದು ಸ್ಮಾಲ್ ಸಿಚುವೇಶನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೀವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆ ರೀತಿ ಟ್ರಾವೆಲ್ ಮಾಡಬೇಕಾದ್ರೆ ನೀವೊಂದು ಬಸ್ಸು ಅಥವಾ ಒಂದು ಕಾರಲ್ಲೋ ಏನಾಗ್ತೀರಿ ಅಂತಂದರೆ ಟ್ರಾವೆಲ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಆ ಥರ ಜರ್ನಿ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಮಿನಿಮಮ್ 6 to 8 hours ಬೇಕಾಗುತ್ತೆ, ಹೌದಾ? ಅದೇ ಜರ್ನಿನ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರೆ, ಸಪೋಸ್ ಇಫ್ ಯು ಟ್ರಾವೆಲ್ ಫ್ರಮ್ ಹುಬ್ಳಿ ಟು ಬೆಂಗಳೂರು ವಿತ್ ದ ಹೆಲ್ಪ್ ಆಫ್ ಎ ಏರೋಪ್ಲೈನ್, ಸೊ ಆ ಸಿಚುವೇಷನಲ್ಲಿ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಅವರ್ಸಲ್ಲಿ ನೀವು ಜರ್ನಿನ ಕಂಪ್ಲೀಟ್ ಮಾಡಿಬಿಡ್ತೀರಿ. ಈ ಎರಡೂ ಸಿಚುವೇಶನ್ ಕಂಪೇರ್ ಮಾಡಿದಾಗ ಯಾಕೆ ವೇರಿಯೇಷನ್ ಆಯಿತು ಅಂತ ನೋಡಿದರೆ, ಬಸ್ ಅಥವಾ ಕಾರಲ್ಲಿ ಟ್ರಾವೆಲ್ ಮಾಡಿದಾಗ ನಾವು ಅಷ್ಟೊಂದು ಸ್ಪೀಡಲ್ಲಿ ಅಥವಾ ಅಷ್ಟೊಂದು ವೆಲಾಸಿಟಿಯಲ್ಲಿ ಜರ್ನಿ ಮಾಡೋಕ್ಕಾಗಲಿಲ್ಲ. ನಾರ್ಮಲ್ ವೆಲಾಸಿಟಿಯಲ್ಲಿ ನಾವು ಅದನ್ನು ಟ್ರಾವೆಲ್ ಮಾಡಿಬಿಟ್ವಿ. ಅದೇ ಫ್ಲೈಟಲ್ಲಿ ಆದಾಗ ಫಾಸ್ಟೆಸ್ಟ್ ವೇ ಒಳಗೆ ಏನಾದ್ವಿ ಅಂತಂದರೆ ನಾವು ಜರ್ನಿ ಮಾಡಿದ್ವಿ. ಮತ್ತೊಂದು ರೀಸನ್ ಏನು ಅಂತಂದರೆ, ಈ ಬಸ್ ಅಥವಾ ಟ್ರೈನಲ್ಲಿ ಅಥವಾ ಒಂದು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ಟ್ರೇಟ್ ಶಾರ್ಟೆಸ್ಟ್ ವೇದಲ್ಲಿ ನಮ್ಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಕರ್ವ್ಡ್ ರೋಡ್ಸ್ ಇರ್ತವೆ, ಟ್ರಾಫಿಕ್ ಇರುತ್ತೆ, ನಿಂತ್ಕೊಂಡು ಸ್ಟಾಪ್ ಹಾಕ್ಕೊಂಡು ನಾವು ಜರ್ನಿ ಮಾಡಿದಾಗ ಅದು ಜಾಸ್ತಿ ಟೈಮನ್ನು ತಗೊಳುತ್ತೆ. ಅದೇ ಫ್ಲೈಟಲ್ಲಿ ಹೋದಾಗ ಶಾರ್ಟೆಸ್ಟ್ ವೇಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಟಾರ್ಗೆಟ್ನ ರೀಚ್ ಮಾಡಿದ್ವಿ. ಸೊ ದಟ್ಸ್ ವೈ ದಿಸ್ ಟ್ರಾವೆಲಿಂಗ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ ಆ್ಯಂಡ್ ಇಟ್ಸ್ ಶಾರ್ಟ್ಕಟ್ನೆಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್, ಆ್ಯಂಡ್ ಆಲ್ಸೋ ಇನ್ ವಾಟ್ ವೆಲಾಸಿಟಿ ಆರ್ ಸ್ಪೀಡ್ ಯು ಆರ್ ಟ್ರಾವೆಲಿಂಗ್, ದಟ್ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕಾನ್ಸೆಪ್ಟ್ ಆಫ್ ಮೋಷನ್. ಸೊ ಇವತ್ತಿನ ಕ್ಲಾಸಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡೋಣ್ರಿ, ದಟ್ ಈಸ್ ವೆಲಾಸಿಟಿ. ದಿಸ್ ಮೀನ್ಸ್ ದ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್ ಬೈ ದ ಬಾಡಿ ಪರ್ ಯೂನಿಟ್ ಟೈಮ್. ವೆರಿ ಸಿಂಪಲ್ ರೀ. ನ್ಯೂಮ್ರೇಟ್ರಲ್ಲಿ ಡಿಸ್ಪ್ಲೇಸ್ಮೆಂಟ್ನ ತಗೊಳ್ಳೋದು, ಡಿನಾಮಿನೇಟ್ರಲ್ಲಿ ಟೈಮ್ನ ತಗೊಳ್ಳೋದು. ಇನ್ನೊಂದು ಡೆಫಿನೇಷನ್ ಹೇಳ್ಬೋದು ನೀವು ವೆಲಾಸಿಟಿಗೆ, ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೈಮ್ ಟೇಕನ್, ದಟ್ ಈಸ್ ಆಲ್ಸೋ ಕಾಲ್ಡ್ ವೆಲಾಸಿಟಿ. ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ತೊಗೊಂಡು ನೋಡ್ರಿ, ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗಿರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇತ್ತಲ್ಲ, ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಹೌದಾ? ಆ ಡಿಸ್ಪ್ಲೇಸ್ಮೆಂಟನ್ನು ನೀವು ತೊಗೊಂಡಿರ್ತಕ್ಕಂಥ ಟೈಮಲ್ಲಿ ಏನು ಮಾಡೋದು, ಡಿವೈಡ್ ಮಾಡೋದು. ಇವೆರಡೂ ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತಲ್ಲ ನಂಬರು, ವ್ಯಾಲ್ಯೂ, ಅದನ್ನು ನಾವೇನಂತ ಕರಿತೀವಿ ರೀ, ವೆಲಾಸಿಟಿ ಅಂತ ಕರಿತೀವಿ. ಸಿಂಪ್ಲಿ ಯು ಕ್ಯಾನ್ ಸೇ ದ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಟೈಮ್, ಸೊ ದಟ್ ಈಸ್ ಕಾಲ್ಡ್ ವೆಲಾಸಿಟಿ. ಈ ಸ್ಪೀಡ್ಗೆ ಮತ್ತು ವೆಲಾಸಿಟಿಗೆ ಡಿಫ್ರೆನ್ಸ್ನ ಕರೆಕ್ಟಾಗಿ ತಿಳ್ಕೊರಿ. ಸ್ಪೀಡ್ ಅಂದಾಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಟು ದ ಟೈಮ್ ಟೇಕನ್ ಅಂತ ತೊಗೊಂಡಿದ್ವಿ, ಬಟ್ ಇಲ್ಲಿ ಡಿಸ್ಟೆನ್ಸ್ ಅನ್ನಲ್ಲ, ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಡಿಸ್ಟೆನ್ಸ್ ಅಂದಾಗ ಯಾವ ಥರ ಬೇಕಾದರೂ ನೀವು ಟ್ರಾವೆಲ್ ಆಗ್ಬೋದು, ಶಾರ್ಟೆಸ್ಟ್ ವೇನ ಯೂಸ್ ಮಾಡಬೇಕಂತೇನಿಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂದಾಗ ದಿಸ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಟು ದ ಫೈನಲ್ ಪೊಸಿಷನ್ ಅಂತ ಯೂಸ್ ಮಾಡ್ತೀವಿ. ಇವೆರಡರದ್ದು ಡಿಫ್ರೆನ್ಸ್ ಗೊತ್ತಿರಲಿ. ಮತ್ತು ಇದರ ಫಾರ್ಮುಲಾ ಏನು ಅಂದರೆ V is equal to S/T ಅಂತ ತಗೋತೀವಿ. ಸ್ಮಾಲ್ ಎಸ್ ತಗೋತೀವಿ, ಗೊತ್ತಿರಲಿ. ಸ್ಮಾಲ್ ಎಸ್ಸು ಡಿಸ್ಪ್ಲೇಸ್ಮೆಂಟ್ನ ಇಂಡಿಕೇಟ್ ಮಾಡುತ್ತೆ, ಕ್ಯಾಪಿಟಲ್ ಎಸ್ಸು ಸ್ಪೀಡನ್ನ ಇಂಡಿಕೇಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ, ಓಕೆ? ಆ್ಯಂಡ್ ಟೈಮನ್ನು T ಲೆಟ್ರಿಂದ ಇಂಡಿಕೇಟ್ ಮಾಡ್ತೀವಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದಾಗ ಸ್ಮಾಲ್ ಡಿನ ಇಂಡಿಕೇಟ್ ಮಾಡ್ತಿರ್ತೀವಿ. ಇಲ್ಲಿ ಯೂಸ್ ಮಾಡಿರೋದು ಸ್ಮಾಲ್ ಎಸ್ ಆಗಿರುತ್ತೆ. ಸ್ಮಾಲ್ ಎಸ್ ಈಸ್ ಇಂಡಿಕೇಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಎಸ್ ಈಸ್ ಇಂಡಿಕೇಟಿಂಗ್ ದ ಸ್ಪೀಡ್ ನೆನಪಲ್ಲಿ. ಆ್ಯಂಡ್ ಆಲ್ಸೋ SI ಯೂನಿಟ್ ಆಫ್ ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್. ಸೇಮ್ ಸ್ಪೀಡ್ದು ಮತ್ತು ವೆಲಾಸಿಟಿದು ಕಂಪ್ಯಾರಿಸನ್ ಮಾಡ್ತಿರ್ತೀನಿ ನಾನು. ಸ್ಪೀಡ್ದು ಮೀಟರ್ ಪರ್ ಸೆಕೆಂಡೇ ಇರುತ್ತೆ SI ಯೂನಿಟು, ವೆಲಾಸಿಟಿದು ಕೂಡ ಮೀಟರ್ ಪರ್ ಸೆಕೆಂಡೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಲಾಸಿಟಿ ಈಸ್ ಕನ್ಸಿಡರ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ, ಬಟ್ ಸ್ಪೀಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಇದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಕರೆದ್ವಿ ಅಂತಂದರೆ, ಡಿಸ್ಪ್ಲೇಸ್ಮೆಂಟ್ ಆಲ್ರೆಡಿ ನಿಮ್ಗೆ ಗೊತ್ತೈತೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತೇಳಿ. ಶಾರ್ಟ್ಕಟ್ ಆಗಬೇಕು ಅಂದರೆ ಫಿಕ್ಸ್ಡ್ ಇದೇ ಡೈರೆಕ್ಷನಲ್ಲಿ ಹೋಗ್ಬೇಕಂತ ಒಂದು ರೂಲ್ ಇರುತ್ತೆ. ಸೊ ಅದಕ್ಕೆ ಮ್ಯಾಗ್ನಿಟ್ಯೂಡು ಇರುತ್ತೆ ಮತ್ತು ಡೈರೆಕ್ಷನು ಇರುತ್ತೆ ಅಂತಂದರೆ ಅದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ದಟ್ಸ್ ವೈ ದಿಸ್ ಇಸ್ ದ ಶಾರ್ಟೆಸ್ಟ್ ಒನ್. ಸೊ ದಟ್ಸ್ ವೈ this velocity is considered as a vector quantity. And one more thing is, this velocity can be positive, negative or zero. ಮೂರು ಆಗಿರೋ ಚಾನ್ಸಸ್ ಇರುತ್ತೆ. ಯಾವ ಥರ ಅಂತಂದರೆ, ಝೀರೋ ಯಾವಾಗುತ್ತೆ, ಒಂದು ಬಾಲ್ ಇರುತ್ತೆ ಅನ್ಕೋರಿ ನಿಮ್ಮ ಕೈ ಮೇಲೆ, ಅದು ನಿಮ್ಗೆ ಥ್ರೋ ಮಾಡ್ತೀರಿ. ಥ್ರೋ ಮಾಡಿ ಒಂದು 5 meter ಥ್ರೋ ಮಾಡಿ ವಾಪಸ್ ಅದು ಬಂದು ನಿಮ್ಮ ಕೈಯಲ್ಲಿ ರೀಚ್ ಆಗಿಬಿಡ್ತು ಅಂತಂದರೆ, ಕೈ ಒಳಗೆ ಬಿತ್ತು ಅಂತಂದರೆ, ಅವಾಗ ಏನಾಯ್ತು ರೀ, ಅದರದ್ದು ಇನಿಷಿಯಲ್ ಪೊಸಿಷನ್ನು ಫೈನಲ್ ಪೊಸಿಷನ್ನು ಸೇಮ್ ಆಯಿತು. ಸೇಮ್ ಆದಾಗ ಝೀರೋ ಆಗಿಬಿಡ್ತು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿಸ್ಪ್ಲೇಸ್ಮೆಂಟು ಝೀರೋ ಆಗಿಬಿಟ್ಟಾಗ ಆಟೋಮೆಟಿಕ್ಲಿ ಝೀರೋ ಬೈ ಎನಿ ಕ್ವಾಂಟಿಟಿ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ. ಸೊ ವೆಲಾಸಿಟಿ ಆಲ್ಸೋ ಬಿಕಮ್ಸ್ ಝೀರೋ ಹಿಯರ್. ನೆಕ್ಸ್ಟ್ ಥಿಂಗ್ ಈಸ್ ಇಟ್ ಕ್ಯಾನ್ ಬಿಕಮ್ ನೆಗೆಟಿವ್ ಆಲ್ಸೋ. ನೆಗೆಟಿವ್ ಯಾವಾಗುತ್ತೆ, ಇದೇ ಬಾಲ್ನೇ ನೀವು ಥ್ರೋ ಮಾಡಿ 5 meter ಥ್ರೋ ಮಾಡಿರ್ತೀರಿ, ವಾಪಸ್ ಅದು ನಿಮ್ಮ ಕೈಗೆ ಸಿಗಲ್ಲ, ಕೈಯಿಂದ ಜಾರ್ ಕೆಳಗಡೆ ಬಿದ್ದುಬಿಡುತ್ತೆ. ಅವಾಗ ಏನಾಯಿತು, 5 meter ಹೈಟ್ ಹೋಗಿ 5 meter ಡೌನಲ್ಲಿ ಬಂದು ಮತ್ತು ಇಲ್ಲಿ ಸ್ಟಾಪ್ ಆಗಲಿಲ್ಲ, ಕೆಳಗಡೆ ಬಿತ್ತು. ಅಂದರೆ ನೆಗೆಟಿವ್ ವೇ ಒಳಗೆ ಹೋಗ್ಬಿಡ್ತು. ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ನೆಗೆಟಿವ್ ಒಳಗೆ ಹೋಗ್ಬಿಡ್ತು. ಸೊ ನೆಗೆಟಿವ್ ಕ್ವಾಂಟಿಟಿ ಸಿಕ್ಕಾಗ
this value becomes negative. So automatically velocity also becomes negative only. And positive, any situation you can take. Journey of a bus, car, the displacement traveled to the time taken, ಎಷ್ಟು ಬೇಕಾದರೂ ತಗೋರಿ. 10 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತೆ 3 ಸೆಕೆಂಡಲ್ಲಿ 10/3. ಸೊ ಎನಿಥಿಂಗ್ ಯು ಕ್ಯಾನ್ ಟೇಕ್. ಸೊ ಅಟ್ ದಟ್ ಸಿಚುವೇಶನ್ ಇಟ್ ಬಿಕಮ್ಸ್ ಪಾಸಿಟಿವ್. ಸೊ ಡೂ ರಿಮೆಂಬರ್, ವೆಲಾಸಿಟಿ ಕ್ಯಾನ್ ಬಿಕಮ್ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಬಟ್ ಸ್ಪೀಡ್ ಏನಿತ್ತು ಹೇಳ್ರಿ, ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್ ಆರ್ ಝೀರೋ, ಬಟ್ ನೆವರ್ ನೆಗೆಟಿವ್ ಅಂತ ಹೇಳಿದ್ವಿ. ಅಲ್ಲಿ ನೆಗೆಟಿವ್ ಆಗೋ ಚಾನ್ಸ್ ಇರಲಿಲ್ಲ. ಬಟ್ ವೆಲಾಸಿಟಿ ಏನಾಗಿರುತ್ತೆ, ಇಟ್ ಕ್ಯಾನ್ ಬಿಕಮ್ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಸೊ ದಿಸ್ ಈಸ್ ಆಲ್ ಅಬೌಟ್ ದ velocity of the body. And now let's go for the one more concept. So that is acceleration. So acceleration ಅಂತಂದಾಗ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಒಂದು ಆಬ್ಜೆಕ್ಟು ಎಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡುತ್ತಲ್ಲ, ಆ ಜರ್ನಿಯಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವೆಲಾಸಿಟಿನ ನಾವು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಈಗ ನೀವೊಂದು ಕಾರನ್ನ ಡ್ರೈವ್ ಮಾಡ್ತಿರ್ತೀರಿ ಅಂತ ಅಂದ್ಕೊಳ್ಳಿ. ಕಾರನ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಜರ್ನಿ ಏನು ಸ್ಟಾರ್ಟ್ ಮಾಡುತ್ತಲ್ಲ, ನೀವು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸಲರೇಟರ್ ಏನು ಪ್ರೆಸ್ ಮಾಡ್ತಿರಲ್ಲ, ಸೊ ಅವಾಗ ಸ್ಪೀಡೋಮೀಟರ್ ತೋರಿಸ್ತಕ್ಕಂಥ ರೀಡಿಂಗ್ ಏನಾಗಿರುತ್ತೆ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿನ ಯು ಲೆಟ್ರಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ನೀವು ಕಾರ್ನ ಡ್ರೈವ್ ಮಾಡ್ತಾ ಹೋದಂಗೆಲ್ಲ ಮಿಡ್ಲ್ ಒಂದು ಏನೋ ಆಬ್ಸ್ಟ್ಯಾಕಲ್ ಬರುತ್ತೆ, ಒಂದು ರೋಡ್ ಬ್ರೇಕ್ ಬರುತ್ತೆ. ರೋಡ್ ಬ್ರೇಕ್ ಬಂದ ತಕ್ಷಣ ನೀವೇನು ಮಾಡ್ತೀರಿ ಅಂತಂದ್ರೆ ಕಾರ್ನ ಸ್ಟಾಪ್ ಮಾಡೋಕ್ಕೆ ಹೋಗ್ತೀರಿ, ಬ್ರೇಕ್ನ ಪ್ರೆಸ್ ಮಾಡ್ತೀರಿ. ಆ ಬ್ರೇಕನ್ನು ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲೇನು ರೀಡಿಂಗ್ ತೋರಿಸ್ತಿರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಫೈನಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಅಟ್ ದಟ್ ಸಿಚುವೇಶನ್ ಹೌ ಮಚ್ ವೆಲಾಸಿಟಿ ಈಸ್ ಗೇನ್ಡ್ ಬೈ ದ ಬಾಡಿ, ದಟ್ ಈಸ್ ಕಾಲ್ಡ್ ಫೈನಲ್ ವೆಲಾಸಿಟಿ. ಆ್ಯಂಡ್ ದೇ ಆರ್ ಇಂಡಿಕೇಟೆಡ್ ಬೈ ದ ಲೆಟರ್ ಯು ಆ್ಯಂಡ್ ವಿ ರೆಸ್ಪೆಕ್ಟಿವ್ಲಿ. ಇವೆರಡರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸನ್ನು, ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ ಅಂತಂದರೆ ಚೇಂಜ್ ಇನ್ ವೆಲಾಸಿಟಿ ಅಂತ ಕರಿತೀವಿ. ಓಕೆ, ಸೊ ನೌ ಲೆಟ್ಸ್ ಡಿಸ್ಕಸ್ ದ ಡೆಫಿನಿಷನ್. ಸೊ ಎಕ್ಸಲರೇಷನ್ ಮೀನ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎ ಬಾಡಿ. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತಂದರೆ ನ್ಯೂಮರೇಟರಲ್ಲಿ ಚೇಂಜ್ ಇನ್ ವೆಲಾಸಿಟಿನ ನಾವು ತಗೋತೀವಿ. ಇನಿಷಿಯಲ್ ಮತ್ತು ಫೈನಲ್ ವೆಲಾಸಿಟಿಯಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್. ಇದನ್ನು ಟೈಮಿಂದ ಡಿವೈಡ್ ಮಾಡಿದ್ರಿ ಅಂತಂದರೆ ನೀವೆಷ್ಟು ಟೈಮ್ ತೊಗೊಂಡ್ರಿ, ನೀವು ಕಾರ್ನ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹಿಡಿದು ನೀವು ಬ್ರೇಕ್ ಅಪ್ಲೈ ಮಾಡೋವರೆಗೂ ಎಷ್ಟು ಟೈಮ್ನ ತೊಗೊಂಡಿದ್ರಿ. ಸೊ ಅದನ್ನು ಎರಡನ್ನೂ ಡಿವೈಡ್ ಮಾಡಿಬಿಟ್ರಿ ಅಂತಂದರೆ, ದ ರೇಷಿಯೋ ಆಫ್ ಚೇಂಜ್ ಇನ್ ವೆಲಾಸಿಟಿ ಟು ದ ಟೈಮ್ ಟೇಕನ್ ತೊಗೊಂಡ್ರಿ ಅಂತಂದರೆ ದಟ್ ಈಸ್ ಕಾಲ್ಡ್ ಎಕ್ಸಲರೇಷನ್. or simply you can say the rate of change of velocity of the body. ಯಾವ ಡೆಫಿನೇಷನ್ ಬೇಕಾದರೂ ಬರೀಬೋದು. ಸೊ ದಿಸ್ ಇಸ್ ಅಬೌಟ್ ದ ಎಕ್ಸಲರೇಷನ್ ಆ್ಯಂಡ್ ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ A is equal to V minus U divided by T. A is indicating the acceleration, V is indicating the final velocity, and U is indicating the initial velocity, and T is indicating the time taken. And next thing, the SI unit of acceleration is meter per second square. ಯಾಕೆ ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯಿತು ಅಂತಂದರೆ, ಇಲ್ಲಿ ವೆಲಾಸಿಟಿ ಐತಿ ನ್ಯೂಮರೇಟ್ರಲ್ಲಿ, ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಎಸ್ ಯೂನಿಟ್ ಏನಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಡಿನಾಮಿನೇಟ್ರಲ್ಲಿ ಟೈಮ್ ಇದೆ, ಸೊ ಟೈಮದ್ದು ಎಸ್ ಯೂನಿಟು ಸೆಕೆಂಡ್ ಆಗಿರುತ್ತೆ. ಇದನ್ನು ನೀವು ನ್ಯೂಮರೇಟ್ರಿಗೆ ತೊಗೊಂಡಾಗ ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. A⁻m ಇಂಟು A⁻n, A⁻m+n ಅಂತ ನಿಮ್ಗೆ ರೂಲ್ ಗೊತ್ತಿದೆ. ಸೊ ಆ ಪ್ರಕಾರ -1 ರೈಟ್. ಸೊ ಆಟೋಮೆಟಿಕ್ಲಿ ಇಟ್ ಬಿಕಮ್ಸ್ -2. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ದ SI ಯೂನಿಟ್ ಆಫ್ ಎಕ್ಸಲರೇಷನ್ ಅಂತ ಗೊತ್ತಿರಲಿ. ವೆಲಾಸಿಟಿದು ಮೀಟರ್ ಪರ್ ಸೆಕೆಂಡ್, ಸ್ಪೀಡಿದ್ದು ಮೀಟರ್ ಪರ್ ಸೆಕೆಂಡ್, ಎಕ್ಸಲರೇಷನ್ದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Okay, and this acceleration is also considered as a vector quantity because already velocity is there. Velocity is considered as vector quantity, so automatically this value also becomes a vector quantity because it has both the magnitude and direction. And next thing, one more word irutte, one more definition barutte, that is retardation. Idannu kelala but niಮಗೆ ಗೊತ್ತಿರಲಿ. Retardation ಅಂದ್ರೆ ಏನು ಅಂದರೆ the negative acceleration. Negative acceleration ಅಂತಂದರೆ ಒಂದು ಬೈಸಿಕಲ್ ಇರುತ್ತೆ ಅಂತ ಅನ್ಕೋರಿ. ಬೈಸಿಕಲ್ನ ಪೆಡಲ್ ಮಾಡಿದಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದ್ರ ವೀಲ್ ಏನಾಗುತ್ತೆ, ರೊಟೇಟ್ ಆಗ್ತಿರುತ್ತೆ. ನೀವು ಬ್ರೇಕನ್ನ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಬ್ರೇಕ್ ಪ್ಯಾಡ್ ಇರುತ್ತಲ್ಲ, ಅದು ಫೋರ್ಸನ್ನು ಅಪ್ಲೈ ಮಾಡಿ ರಿವರ್ಸ್ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಈ ಅಪೋಸಿಷನ್ ಏನು ಕ್ರಿಯೇಟ್ ಆಯ್ತಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ನೆಗೆಟಿವ್ ಎಕ್ಸಲರೇಷನ್ ಅಂತ ಕರಿತೀವಿ. ಅಥವಾ ಕಾರಿಂದು ಬ್ರೇಕ್ ಪ್ರೆಸ್ ಮಾಡಿದಾಗ ಅಪೋಸಿಷನ್ ಕ್ರಿಯೇಟ್ ಆಗುತ್ತಲ್ಲ, ಆ ನೆಗೆಟಿವ್ ಎಕ್ಸಲರೇಷನನ್ನು ನಾವೇನಂತ ಕರಿತೀವಿ ಅಂತಂದರೆ ರಿಟಾರ್ಡೇಷನ್ ಅಂತ ಕರಿತೀವಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಿಸೆಲರೇಷನ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ರಿಟಾರ್ಡೇಷನ್, ಎಕ್ಸಲರೇಷನ್ ಆ್ಯಂಡ್ ವೆಲಾಸಿಟಿ ಆ್ಯಂಡ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಸ್ಪೀಡ್, ವೆಲಾಸಿಟಿ ಆ್ಯಂಡ್ ಎಕ್ಸಲರೇಷನ್. ಥ್ಯಾಂಕ್ ಯು.